ನಮಸ್ತೆ ವೀಕ್ಷಕರೇ, ಕನ್ನಡ ನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಶ್ಲೋಕ 4ರವರೆಗೆ ತಿಳಿಸಿದ್ದೆ. ಈ ವಿಡಿಯೋದಲ್ಲಿ ಶ್ಲೋಕ 5, 6, 7 ಮತ್ತು 8ರ ಅನುವಾದ ಮತ್ತು ಭಾವಾರ್ಥಗಳನ್ನು ತಿಳಿಯೋಣ. ಶ್ಲೋಕ 5. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಇದರ ಅನುವಾದ: ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯರಂತಹ ಗಂಡುಗಲಿಗಳಿದ್ದಾರೆ, ನರಪುಂಗವರಿದ್ದಾರೆ. ಅಂದರೆ ಇದರ ಭಾವಾರ್ಥ: ದುರ್ಯೋಧನನು ಪಾಂಡವರ ಪಕ್ಷದಲ್ಲಿರುವ ಇತರ ಪ್ರಮುಖ ಯೋಧರ ಪಟ್ಟಿಯನ್ನು ಮುಂದುವರಿಸುತ್ತಾನೆ. ದೃಷ್ಟಕೇತು ಇವನು ಶಿಶುಪಾಲನ ಮಗ, ಚೇಕಿತಾನ ಯಾದವ ವೀರ, ಪರಾಕ್ರಮಿ ಕಾಶಿರಾಜ, ಪುರುಜಿತ್ ಮತ್ತು ಕುಂತಿಭೋಜ ಅಂದರೆ ಕುಂತಿಯ ಸಹೋದರರು, ಹಾಗೂ ಶೈಬ್ಯ ಯುಧಿಷ್ಠಿರನ ಮಾವ, ಇವರೆಲ್ಲರೂ ನರಪುಂಗವರು. ಅಂದರೆ ಮಾನವರಲ್ಲಿ ಶ್ರೇಷ್ಠರು, ಗಂಡುಗಲಿಗಳು ಎಂದು ಬಣ್ಣಿಸುತ್ತಾನೆ. ಈ ಪಟ್ಟಿಯು ಪಾಂಡವರ ಸೈನ್ಯದ ಆಳ ಮತ್ತು ವೈವಿಧ್ಯತೆಯನ್ನು ಸೂಚಿಸುತ್ತದೆ. ಶ್ಲೋಕ 6. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಇದರ ಅನುವಾದ: ಬಲಶಾಲಿಯಾದ ಯುಧಾಮನು, ಶಕ್ತಿವಂತ ಉತ್ತಮೌಜನು, ಸುಭದ್ರೆಯ ಮಗ ಮತ್ತು ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಇದ್ದಾರೆ. ಇದರ ಭಾವಾರ್ಥ: ಪಾಂಡವ ಯೋಧರ ಪಟ್ಟಿಯನ್ನು ಮುಗಿಸುತ್ತಾ ದುರ್ಯೋಧನನು ವಿಕ್ರಾಂತನಾದ ಯುಧಾಮನ್ಯು, ವೀರ್ಯವಂತನಾದ ಉತ್ತಮೌಜ ಇವರಿಬ್ಬರೂ ಪಾಂಚಾಲ ರಾಜಕುಮಾರರು, ಸುಭದ್ರೆಯ ಮಗನಾದ ಅಭಿಮನ್ಯು ಮತ್ತು ದ್ರೌಪದಿಯ 5 ಮಕ್ಕಳು ಇವರನ್ನು ಉಲ್ಲೇಖಿಸುತ್ತಾನೆ. ಕೊನೆಯಲ್ಲಿ ಅವನು ಸರ್ವ ಏವ ಮಹಾರಥಃ, ಇವರೆಲ್ಲರೂ ಮಹಾರಥಿಗಳೇ ಎಂದು ಒತ್ತಿ ಹೇಳುತ್ತಾನೆ. ಶ್ಲೋಕ 7. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮೀತೆ. ಇದರ ಅನುವಾದ: ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಇದರ ಭಾವಾರ್ಥ: ಪಾಂಡವರ ಬಲವನ್ನು ವಿವರಿಸಿದ ನಂತರ ದುರ್ಯೋಧನನು ಈಗ ತನ್ನ ಸ್ವಂತ ಸೈನ್ಯದ ಶ್ರೇಷ್ಠ ಯೋಧರತ್ತ ದ್ರೋಣರ ಗಮನವನ್ನು ಸೆಳೆಯುತ್ತಾನೆ. ದ್ವಿಜೋತ್ತಮ, ಬ್ರಾಹ್ಮಣರಲ್ಲಿ ಶ್ರೇಷ್ಠನೇ ಎಂದು ದ್ರೋಣರನ್ನು ಗೌರವದಿಂದ ಸಂಬೋಧಿಸುತ್ತಾ ತನ್ನ ಸೇನೆಯ ವಿಶಿಷ್ಟ ನಾಯಕರನ್ನು ಗುರುತಿಸಲು ಹೇಳುತ್ತಾನೆ. ತನ್ನ ಪಕ್ಷದ ಬಲದ ಬಗ್ಗೆ ತನಗಿರುವ ವಿಶ್ವಾಸವನ್ನು ಮತ್ತು ದ್ರೋಣರನ್ನು ಹುರಿದುಂಬಿಸುವ ಉದ್ದೇಶವನ್ನು ಸೂಚಿಸುತ್ತದೆ. ಸಂಜ್ಞಾರ್ಥಂ, ನಿಮ್ಮ ಮಾಹಿತಿಗಾಗಿ ಅಥವಾ ಗಮನಕ್ಕಾಗಿ ಎನ್ನುವುದು ಅವನ ರಾಜತಾಂತ್ರಿಕ ನುಡಿಯಾಗಿದೆ. ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವಚ. ಇದರ ಅನುವಾದ: ಪೂಜ್ಯರಾದ ನೀವು, ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲರೂ ಸದಾ ಯುದ್ಧದಲ್ಲಿ ವಿಜಯ ಸಾಧಿಸುವವರು. ಇದರ ಭಾವಾರ್ಥ: ದುರ್ಯೋಧನನು ತನ್ನ ಕಡೆಯ ಪ್ರಮುಖ ಯೋಧರನ್ನು ಹೆಸರಿಸುತ್ತಾನೆ. ದ್ರೋಣಾಚಾರ್ಯರು, ಭವಾನ್, ಪಿತಾಮಹ ಭೀಷ್ಮರು, ಕರ್ಣ, ಕೃಪಾಚಾರ್ಯರು, ಸಮಿತಿಂಜಯಃ ಅಂದರೆ ಯುದ್ಧದಲ್ಲಿ ಸದಾ ಜಯಶಾಲಿಯಾದವರು, ಇವರೆಲ್ಲರೂ ಯುದ್ಧದಲ್ಲಿ ಜಯಶಾಲಿಯಾದವರು. ಹಾಗೆ ಅಶ್ವತ್ಥಾಮ, ದ್ರೋಣರ ಮಗ, ವಿಕರ್ಣ, ದುರ್ಯೋಧನನ ಸಹೋದರರಲ್ಲಿ ಒಬ್ಬ, ಮತ್ತು ಸೌಮದತ್ತಿ, ಸೋಮದತ್ತನ ಮಗ ಭೂರಿಶ್ರವ ಇವರೆಲ್ಲರ ಸಾಮರ್ಥ್ಯ ಮತ್ತು ಯುದ್ಧಾನುಭವವು ಕೌರವ ಸೇನೆಯ ಬಲಕ್ಕೆ ಆಧಾರವಾಗಿತ್ತು. ಆದರೂ ಇವರಲ್ಲಿ ಕೆಲವರ, ಭೀಷ್ಮ, ದ್ರೋಣ, ವಿಕರ್ಣ ಇವರ ನಿಷ್ಠೆಯು ಸಂಪೂರ್ಣವಾಗಿ ದುರ್ಯೋಧನನ ಅಧರ್ಮದ ಪರವಾಗಿ ಇರಲಿಲ್ಲ ಎಂಬುದು ಗಮನಾರ್ಹ. ವಿಡಿಯೋ ಇಷ್ಟವಾದಲ್ಲಿ ಕನ್ನಡ ನುಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಮಹಾಭಾರತದ, ರಾಮಾಯಣದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.